ಹಾಯ್ ಹಲೋ ಫ್ರೆಂಡ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಆಗಿದ್ರಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಸ್ನೇಹಿತರೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸುಲಭವಾದ ರುಚಿಕರವಾದ ಸೊಗಸಾದ ಬೆಣ್ಣೆಯಿಂದ ತುಪ್ಪನ ಯಾವ ರೀತಿ ಮಾಡೋದು. ತುಂಬ ದಿನ ಇಟ್ಟರು ಏನೂ ಆಗೋಲ್ಲ ಸ್ನೇಹಿತರೆ. ಅದರ ನೀರನ್ನ ಮಾತ್ರ ಸೋಕಿಸ್ಬೇಡಿ. ನಾವು ಎಷ್ಟು ಬೇಕು ಅಷ್ಟನ್ನ ಒಂದು ಸ್ಮಾಲ್ ಬಾಟ್ಲಿಗೆ ಹಾಕ್ಕೊಂಡು ಡೈಲಿ ಯೂಸ್ ಮಾಡಿ. ಇನ್ನು ಉಳಿದಂಥ ತುಪ್ಪನ ಒಂದು ಬಾಕ್ಸ್ಗೆ ಹಾಕಿ ಎತ್ತಿಡಿ ಸ್ನೇಹಿತರೆ. ಹಾಳಾಗಲ್ಲ. ತುಂಬ ದಿನ ಆಗಿದ್ರು ಏನೂ ಆಗಿರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಬೇಗನೆ ಕೆಡಲ್ಲ. ಬೆಣ್ಣೆ ಆದರೆ ಬೇಗ ಹಾಳಾಗ್ಬಿಡುತ್ತೆ, ಆದರೆ ತುಪ್ಪ ಬೇಗ ಹಾಳಾಗಲ್ಲ ಸ್ನೇಹಿತರೆ. ನಾನು ಮಾಡೋ ರೆಸಿಪಿನ ನೋಡಿ ಇದೇ ರೀತಿ ನೀವು ತುಪ್ಪನ ಮಾಡಿ ಸ್ನೇಹಿತರೆ, ರುಚಿಯಾಗಿ ಸೊಗಸಾಗಿರುತ್ತೆ. ನಾನಿವಾಗ ನೋಡಿ ಬೆಣ್ಣೆ ತೊಗೊಂಡಿದ್ದೀನಿ. ಬೆಣ್ಣೆನ ಒಂದು ಬಾಣಲಿಗೆ ಹಾಕ್ತಾಯಿದ್ದೀನಿ. ನೋಡಿ ಯಾವ ರೀತಿ ಕರಗ್ತಾ ಇದೆ. ಊರಿಗೆ ಹೋಗಿದ್ನಲ್ಲ, ಅಲ್ಲಿ ತೊಗೊಂಬಂದಿದ್ದೆ ಸ್ನೇಹಿತರೆ. ಬೆಣ್ಣೆ ನೋಡಿ ಎಷ್ಟು ಚೆನ್ನಾಗಿದೆ. ಮಕ್ಕಳಿಗೆಲ್ಲ ಡೈಲಿ ಒಂದೊಂದು ಸ್ಪೂನ್ ಹಾಕಿ ತಿನ್ನಿಸಿ. ಮಕ್ಕಳು ದಪ್ಪ ಆಯ್ತಾರೆ, ದಷ್ಟಪುಷ್ಟರಾಗಿ ಬೆಳೀತಾರೆ ಸ್ನೇಹಿತರೆ. ನೋಡಿ ನಾನು ಸ್ವಲ್ಪ ಮೆಂತ್ಯ ತೊಗೊಂಡಿದ್ದೀನಿ, ಸ್ವಲ್ಪ ಕಾಳು ಮೆಣಸನ್ನ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಉರಿಯಲ್ಲೇ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಉರಿತಾ ಇದ್ದರೆ ಸ್ಮೆಲ್ ಬರುತ್ತದೆ. ಸ್ವಲ್ಪ ಹುರಿದ್ರೆ ಸಾಕು. ಅದನ್ನು ನೀಟಾಗಿ ಪೌಡ್ರ್ ಮಾಡ್ಕೋಬೇಕು ಸ್ನೇಹಿತರೆ. ಸ್ವಲ್ಪ ಬಿಸಿ ಆರಿದ್ಮೇಲೆ ಸ್ವಲ್ಪ ಪೌಡ್ರ್ ಮಾಡ್ಕೊಳ್ಳಿ. ನೋಡಿ ಕಾಳು ಮೆಣಸು ಮೆಂತ್ಯನ ನೋಡಿ ಯಾವ ರೀತಿ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ. ನೋಡಿ ಬೆಣ್ಣೆ ಯಾವ ರೀತಿ ಕರಗ್ತಾ ಇದೆ. ಕಡಿಮೆ ಉರಿಲೇ ಬೇಯಿಸ್ತಾ ಇದ್ದೀನಿ. ಇಲ್ಲಾಂದ್ರೆ ಉರಿ ಜಾಸ್ತಿ ಆಗಿಬಿಟ್ರೆ ಸೀದೋಗ್ಬಿಡುತ್ತೆ. ಅದರಿಂದ ನಾನಿವಾಗ ಪೌಡ್ರನ್ನ ಸೇರಿಸ್ದೆ. ನೋಡಿ ಯಾವ ರೀತಿ ಕಾಣ್ತಾ ಇದೆ. ಸ್ವಲ್ಪ ಅರಿಶಿನ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಕುದೀತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ನೋಡಿ ಸ್ನೇಹಿತರೆ. ತುಪ್ಪ ಯಾವ ರೀತಿ ರೆಡಿ ಆಗ್ತಾ ಇದೆ. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಎಲ್ಲ ಅಡುಗೆಗೂ ಉಪಯೋಗಿಸಿ, ರುಚಿಯಾಗಿ ಸೊಗಸಾಗಿರುತ್ತೆ. ಮಕ್ಕಳು ಚೆನ್ನಾಗಿ ತಿನ್ನಿಸಿ. ಆರೋಗ್ಯವಾಗಿ ಇರಬೇಕು ಅಂದರೆ ಎಲ್ಲರೂ ತಿನ್ನಿ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ನನಗದು ತುಪ್ಪ ಅಂದರೆ ತುಂಬಾ ಇಷ್ಟ ಸ್ನೇಹಿತರೆ. ದಿನ ಇರಲೇಬೇಕು ನನಗೆ, ಅಷ್ಟೊಂದು ಇಷ್ಟ ನನಗೆ. ನೋಡಿ ಯಾವ ರೀತಿ ಕರಗಿದೆ ತುಪ್ಪ. ನೋಡಿ ಯಾವ ರೀತಿ ಆಗಿದೆ ನೋಡಿ ಸ್ನೇಹಿತರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ತುಂಬಾ ಚೆನ್ನಾಗಿದೆ. ಈ ರೀತಿ ಮನೇಲಿ ಎಲ್ಲ ರೆಸಿಪಿನ ಮನೇಲಿ ಮಾಡಿ ಸ್ನೇಹಿತರೆ. ನೋಡಿ ನೀಟಾಗಿ ಸೋಸ್ಕೋತಾ ಇದ್ದೀನಿ ಒಂದು ಪಾತ್ರೆಗೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನನಗಂತೂ ತುಂಬಾ ಇಷ್ಟ ಆಯಿತು. ನಾನು ಯಾವ ರೀತಿ ತುಪ್ಪನ ಮಾಡಿದೆ ಅಂತ ನಿಮ್ಮ ಮುಂದೆ ನಾನು ಶೇರ್ ಮಾಡ್ತಾಯಿದ್ದೀನಿ. ನಮ್ಮ ಮನೆ ಕಡೆ ಎಲ್ಲ ನಾವು ಹೀಗೇ ಮಾಡೋದು. ಬೇಕಾದರೆ ಏಲಕ್ಕಿನ ಸೇರಿಸ್ಕೋಬೋದು ಸ್ನೇಹಿತರೆ. ನಾನು ಏಲಕ್ಕಿನ ಹಾಕಿಲ್ಲ. ನೀವು ಬೇಕಾದರೆ ಏಲಕ್ಕಿನೂ ಬಿಸಿ ಮಾಡಿ ಪೌಡ್ರ್ ಮಾಡಿ ಸೇರಿಸ್ಕೊಳ್ಳಿ. ಇನ್ನೂ ರುಚಿಯಾಗಿ ಸ್ಮೆಲ್ಲು ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಸ್ನೇಹಿತರೆ. ತುಪ್ಪ ಎಷ್ಟು ಚೆನ್ನಾಗಿದೆ ನೋಡಿ. ಎಷ್ಟು ಯೆಲ್ಲೋ ಕಲರಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಯಾವ ರೀತಿ ತುಪ್ಪ ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಸಖತ್ತಾಗಿದೆ ತುಪ್ಪ ಅಂತೂ. ನಮ್ಮ ಹಳ್ಳಿ ಕಡೆ ಎಲ್ಲ ನಾವು ಹೀಗೇ ತುಪ್ಪನ ಮಾಡೋದು. ಆದರೆ ನಾನು ಏಲಕ್ಕಿ ಒಂದು ಸೇರಿಸಿಲ್ಲ ಅಷ್ಟೇ. ಬೇಕಾದರೆ ನೀವು ಏಲಕ್ಕಿನ ಸೇರಿಸ್ಕೊಳ್ಳಿ. ಈ ಥರ ಸಣ್ಣ ಸಣ್ಣ ಬಾಕ್ಸ್ಗೆ ಹಾಕಿ ಇಟ್ಕೊಳ್ಳಿ. ಡೈಲಿ ಮಕ್ಕಳಿಗೆ ಒಂದೊಂದು ಸ್ಪೂನ್ ಹಾಕ್ಕೊಡ್ಬೋದು ಊಟದ ಜೊತೆ. ತುಂಬಾ ಚೆನ್ನಾಗಿರುತ್ತೆ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ.